ಈಗ 100 ಕಿಲೋಮೀಟರ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಈಗ ನಿನ್ನೆ ಬಂದಿರೋ ಗಾಡೀಸ್. ಸೊ 100 ಕಿಲೋಮೀಟರ್ಗೆ ನೀವು 60,000 ರೂಪಾಯಿ ತಗೊಂಡೋದೇನು ದೊಡ್ಡದಲ್ಲ ಬಿಡಿ. ದೊಡ್ಡದಲ್ಲ. ಹಂಗಾಗಿನೇ ಕಸ್ಟಮರ್ಸ್ ಏನ್ ಹೇಳ್ತಾರೆ, ಓಲಾ ಹೇಳ್ತಾರೆ ಮೇಡಮ್ ಅದು ಒಂದ್ ಗಾಡಿ ತಗೊಂಡೋದಕ್ಕೆ ಇಲ್ಲಿ 3 ಗಾಡಿ ತಗೊಬಹುದು, ನಿಮ್ದು ಅಷ್ಟು ಚೆನ್ನಾಗಿದೆ. ಎಲ್ಲ ಕಸ್ಟಮರ್ಸ್ ಹೇಳೋದು ಲುಕ್ ವೈಸ್ ಆಗ್ಲಿ ಕ್ವಾಲಿಟಿ ಆಗ್ಲಿ ತುಂಬಾ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಕೊಡ್ತಾ ಇದಾರೆ ಸರ್. ನನ್ನ ಹೆಸರು ಲಕ್ಷ್ಮಿ ಅಂತ, ಬೆಂಗಳೂರು ಕಾಮರ್ಸ್ಪಳ್ಳಿಯಿಂದ. ಇದನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ತುಂಬಾ ಇಷ್ಟ ಆಯ್ತು. ಮತ್ತೆ ನಾವು ತುಮಕೂರಲ್ಲಿ ವಿಸ್ಮಯ EV ಮೋಟಾರ್ಸ್ ಬಂದು ಇಲ್ಲಿ ನಾವು ಪರ್ಚೇಸಿಂಗ್ ಮಾಡಿದ್ವಿ. ಅದೇ ಒಂದ್ಸಲ ಬಂದು ನೋಡಿದ್ವಿ, ಅಲ್ಲ ತುಂಬಾ ಇಷ್ಟ ಆಯ್ತು. ಅವಾಗ ಕಲರ್ ಬುಕ್ ಮಾಡ್ಬಿಟ್ಟು ಹೋಗಿದ್ವಿ. ಮತ್ತೆ ಈಗ ಬಂದಿದೆ, ಮತ್ತೆ ಚೆನ್ನಾಗಿದ್ದಾವೆ ಕಲರ್ಸ್. ನಮ್ಗೆ ಗ್ರೀನ್ ಇಷ್ಟ ಆಯ್ತು, ಗ್ರೀನ್ ತಗೊಂಡಿದೀವಿ. ಮತ್ತೆ ಇದ್ರಲ್ಲಿ ಫ್ಯೂಚರ್ ಚೆನ್ನಾಗಿ ಕೊಟ್ಟಿದ್ದಾರೆ, ಮೈಲೇಜು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಗಾಡಿ. ತುರುವೇಕೆರೆ ತಿಪ್ಟೂರ್ ಕಡೆಯಿಂದ ಬಂದಿದ್ದೀವಿ. ಇದು ನಮಗೆ ಆನ್ಲೈನ್ ಮೂಲಕ ಯೂಟ್ಯೂಬ್ನಲ್ಲಿ ನೋಡಿ ನಮಗೆ ತುಮಕೂರು ವಿಸ್ಮಯ ಶೋರೂಮ್ ಅನ್ನೋದು ಪರಿಚಯ ಆಯಿತು. ಅಲ್ಲಿ ಬಂದು ನಾವು 25ನೇ ತಾರೀಕು ಹೊಸದಾಗಿ ಲಾಂಚ್ ಆಗಿರೋ ಥಂಡರ್ ಗಾಡಿನ ಚೂಸ್ ಮಾಡಿದ್ದೀವಿ. ಅದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇತ್ತು, ಅದರಲ್ಲಿ ನಾವು ರೆಡ್ ಕಲರ್ನ ಚೂಸ್ ಮಾಡಿದ್ದೀವಿ. ಆ ರೆಡ್ ಕಲರ್ಸ್ ಭಾರಿ ತುಂಬ ಚೆನ್ನಾಗಿದೆ, ಮತ್ತು ಅದರಲ್ಲಿ ಅಪ್ಗ್ರೇಡ್ ಮಾಡಿದ್ದಾರೆ, ತುಂಬ ಮೈಲೇಜ್ ಕೊಡ್ತಾ ಇದೆ. ಅದು ಭಾರಿ ನಮಗೆ ತುಂಬ ಇಷ್ಟ ಅನಿಸ್ತು. ಅದಕ್ಕೋಸ್ಕರ ನಾವು ಈ ಶೋರೂಮ್ನಲ್ಲಿ ಬಂದು ಸತೀಶ್ ಅವ್ರನ್ನ ಭೇಟಿ ಮಾಡಿ ನಾವು ತಗೊಂಡಿದ್ದೀವಿ. ನನ್ನ ಹೆಸರು ಎಲ್ ಶೆಟ್ಟಿ ಅಂತ, ತಿಪ್ಟೂರು ತಾಲ್ಲೂಕು ನೊಣಿಕೆರೆ ಹೋಬಳಿ ಕಲ್ಲಳ್ಳಿ ಅಂತ. ನಾನು ನಾಟಕದ ಮಾಸ್ಟ್ರು. ವೇಣು ಮೋಟಾರ್ಸು ಟೆಂಡರ್ ಭಾಳ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅಪೇಕ್ಷೆ ಪಟ್ಟು, ಯಾಕೆ ಅಂತಂದ್ರೆ ನಾನು ಹರಿಕತೆ ಕರ್ಪಾಲ ಇವಕ್ಕೆಲ್ಲ ರಾತ್ರಿ ಟೈಮು ನಾನು ಹೋಗ್ಬೇಕು. ಅದಕ್ಕೋಸ್ಕರ ಪೆಟ್ರೋಲ್ ಒಂಚಿ ನಮಗಂತೂ ಭಾಳ ಸುಸ್ತಾಯಿತು. ಅದಕ್ಕೋಸ್ಕರ ಚಾರ್ಜರ್ ಬ್ಯಾಟ್ರಿ ಬೈಕ್ ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೋಡಿದೆ, ಭಾಳ ಚೆನ್ನಾಗಿದೆ, ನನಗಂತೂ ಭಾಳ ಸಂತೋಷ ಆಯಿತು. ಬಟ್ ಈಗ 1 ಮಂತ್ ಇಂದ ಈಚೆಗೆ ಯಾವಾಗ 80 to 90 ಕಿಲೋಮೀಟರ್ಸ್ ಮಾಡಿದ್ರು, ವೆಹಿಕಲ್ ಅಪ್ಗ್ರೇಡ್ ಮಾಡಿದ್ರು, ಅವಾಗಿಂದ ನಮ್ಗೆ ಫುಲ್ ಅಡ್ವಾನ್ಸ್ ಬುಕಿಂಗ್ ತಗೊಳ್ತಾ ಇದೀವಿ. ಒಂದು 10-15 ಮೆಂಬರ್ಸ್ ನಮ್ಗೆ ಅಡ್ವಾನ್ಸ್ ಬುಕಿಂಗ್ ಅಲ್ಲಿ ಇರ್ತಾರೆ. ವೆಹಿಕಲ್ 10 ಇವಾಗ ಬಂದಿದೆ, ಮೊನ್ನೆ ಸಂಜೆ ಬಂತು. ಇವತ್ತು ಫುಲ್ 10 ವೆಹಿಕಲ್ಸ್ ಡೆಲಿವರಿ ಕೊಟ್ಬಿಡ್ತಾ ಇದೀವಿ. ನಿನ್ನೆ 5 ಹೋಗಿದೆ, ಇವತ್ತು 5 ಡೆಲಿವರಿ ಇದೆ ಆಲ್ರೆಡಿ. ಇವಾಗ ಪ್ರೈಸ್ ಎಷ್ಟಿದೆ ಮೇಡಮ್ ಮುಂಚೆಗಿಂತ ಇವಾಗ? ವಿತೌಟ್ ಎಕ್ಸೆಸರೀಸ್ ಬಂದು 60,000 ಇದೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮತ್ತೆ ನಾನು ವಿಸ್ಮಯ EV ಮೋಟರ್ಸ್ ಹತ್ರ ಬಂದಿದ್ದೀನಿ. ಯಾಕಪ್ಪ, ತುಮಕೂರು ಹತ್ರ. ಆಲ್ರೆಡಿ 1-2 ವಿಡಿಯೋ ಮಾಡಿದ್ದೆ. ಇಲ್ಲಿ ಕಡಿಮೆ ಕಾಸ್ಟ್ ಅಲ್ಲಿ ವೇಣು ಮೋಟರ್ಸ್ ನ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಸಿಗ್ತಾ ಇದೆ ಅಂತ ಮತ್ತೆ ಅಲ್ಲಿಗೆ ಬಂದಿದ್ದೀನಿ. ನೀವು ಅನ್ಕೋಬಹುದು ಯಾಕೆ ಪದೇ ಅಲ್ಲಿ ಬರ್ತಾರೆ ಅಂದ್ರೆ, ಸೊ ಅದು ಅಷ್ಟು ಇಂಟ್ರೆಸ್ಟಿಂಗ್ ಇದೆ ಆ ಟಾಪಿಕ್. ಸೊ ಮತ್ತೆ ಅಪ್ಗ್ರೇಡ್ ಮಾಡಿದ್ದಾರೆ, ಅಂದ್ರೆ ಮೈಲೇಜ್ ಎಲ್ಲ ಜಾಸ್ತಿ ಆಗಿದೆ. ಸೊ ಬನ್ನಿ, ಎಷ್ಟು ಮೈಲೇಜ್ ಜಾಸ್ತಿ ಆಗಿದೆ ಮತ್ತೆ ಕಸ್ಟಮರ್ ಫೀಡ್ಬ್ಯಾಕ್ ಹೇಗಿದೆ, ಅಂದ್ರೆ ಮೊದ್ಲು ಯಾರು ತಗೊಂಡಿದ್ರು ಅವ್ರ ರೆಸ್ಪಾನ್ಸ್ ಹೇಗಿದೆ, ಅದು ಎಲ್ಲವನ್ನು ತಿಳ್ಕೊಳ್ಳೋಣ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ವಿಷಯ ಗೊತ್ತಾಯ್ತು ಪಾಪ ನಿಮ್ದು ಆಕ್ಸಿಡೆಂಟ್ ಆಗಿತ್ತು ರೀಸೆಂಟ್ ಆಗಿ, ಎಲೆಕ್ಷನ್ ಹಿಂದಿನ ದಿನ. ಸೊ ಹಂಗಾಗಿ ನಾನು ಅವೈಲಬಿಲಿಟಿ ಇರ್ಲಿಲ್ಲ ಶೋರೂಮ್ ಅಲ್ಲಿ. ಇದೆಲ್ಲ ನಮ್ಮ ತಾಯಿಯರನ್ನ ನೋಡ್ಕೊಂತ ಇದ್ರು. ಇವಾಗ ಒಂದ್ ಸ್ವಲ್ಪ ರಿಕವರ್ ಆಗಿದ್ದೀನಿ. ಸೊ ಹಾಗಾಗಿ ಶೋರೂಮ್ ಹತ್ರ ಬರ್ತಾ ಇದ್ದೀನಿ. ಸೊ ಇವಾಗ ಆಕ್ಚುಲಿ ಸರ್ನ ಕರೆಸಿದ್ದು ಏನಕ್ಕೆ ಅಂತ ಅಂದ್ರೆ, ವೇಣು ಮೋಟರ್ಸ್ ಅಲ್ಲಿ ಯಾವಾಗ್ಲೂ ಏನಾದ್ರೂ ಒಂದು ಅಪ್ಗ್ರೇಡ್ ಇದ್ದೇ ಇರ್ತದೆ. ಪ್ರತಿ ಮಂತ್ ಆದ್ರೂ ಸರಿ, ಅಥವಾ ಒಂದು ವಾರಕ್ಕೊಂದಾದ್ರೂ ಸರಿ, ಹೇಗಾದ್ರೂ ಸರಿ ಏನಾದ್ರು ಒಂದು ಅಪ್ಗ್ರೇಡ್ ಮಾಡ್ತಾನೆ ಇರ್ತಾರೆ. ಈ ಸತಿ ಮೇ ಮಂತ್ ಅಲ್ಲಿ 2 ಅಪ್ಗ್ರೇಡ್ ಬಂದಿದೆ. 2 ಸತಿ ಅಪ್ಗ್ರೇಡ್ ಆಗಿದೆ ಗಾಡಿ. ಒಂದು ಮೈಲೇಜ್ ವಿಷಯದಲ್ಲಿ, ಮತ್ತು ಇನ್ನೊಂದು ಓವರ್ ಆಲ್ ಪೂರ್ತಿ ಗಾಡಿ ಚೇಂಜಸ್ ಆಗಿದೆ. ಸೊ ಅದನ್ನ ಒಂದೊಂದೇ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಹ್ಯಾಂಡ್ ಗ್ರಿಪ್ಪರು. ಈ ಹ್ಯಾಂಡ್ ಗ್ರಿಪ್ಪರು ನಿಮಗೆ ಮುಂಚೆ ಬೇರೆ ತರ ಇತ್ತು, ಇವಾಗ ಇದು ವಿತ್ ಕ್ರೋಮಿಯಂ ಇದು ಫಿನಿಶಿಂಗ್ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಕೀಸ್ ನೋಡಿದಾಗ ನಿಮಗೆ ಇದು ಆಲ್ಮೋಸ್ಟ್ ಆಲ್ ರಿಮೋಟ್ ಕಂಟ್ರೋಲ್ ಬಂದು ನಿಮ್ ಕಾರ್ ರಿಮೋಟ್ ಕಂಟ್ರೋಲ್ ಇದ್ದಂಗೆ ಇದೆ. ಸೊ ಮುಂಚೆ ಇದ್ದಿದ್ದು ಬೇರೆ ತರ ಇತ್ತು. ಮತ್ತೆ ಇದ್ರೊಳಗಡೆ ಇವಾಗ ಆಪ್ಷನ್ಸ್ಗಳು ಜಾಸ್ತಿ ಆಗಿದಾವೆ. 4 ಆಪ್ಷನ್ ಇದಾವೆ, ಮುಂಚೆ 3 ಆಪ್ಷನ್ ಇತ್ತು. ಸೊ ಇವಾಗ 4 ಆಪ್ಷನ್. 4ನೇದು ಆಪ್ಷನ್ ಏನಂತ ಅಂದ್ರೆ, ನೀವೆಲ್ಲಾದ್ರೂ ಗಾಡಿ ಪಾರ್ಕ್ ಮಾಡಿ ಇಡ್ತೀರಾ, ನಿಮ್ ಗಾಡಿ ಸಿಕ್ತಿರಲ್ಲ ಅಂತ ಟೈಮಲ್ಲಿ ಇದನ್ನ ಪ್ರೆಸ್ ಮಾಡಿದ್ರೆ, ಒಂದ್ಸತಿ ಪ್ರೆಸ್ ಮಾಡಿದ್ರೆ ಗಾಡಿ ಈ ತರ ಹಿಂಗೆ ಸೌಂಡ್ ಮಾಡ್ತಾ ಇರುತ್ತೆ. ಸೊ ನಿಮ್ಗೆ ಅವಾಗ ಎಲ್ಲಿದೆ ಅಂತ ಲೊಕೇಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ತುಂಬಾ ಗಾಡಿಗಳು ಲೈನ್ ಅಲ್ಲಿ ಯಾವ ಗಾಡಿಯಿಂದ ನೋಡ್ಲಿಕ್ಕೆ ಇವಾಗ ಈಸಿ ಆಗುತ್ತೆ. ಈಗ ಫಸ್ಟ್ ಮೋಡಲ್ ಇದೆ, ಫಸ್ಟ್ ಮೋಡ್ಗೆ ಹಾಕಿದೀನಿ. ಸೊ ಹಾಗೆ ಮೂವ್ ಆಗ್ತೀನಿ ನೋಡಿ.
ಲೋ ಸ್ಪೀಡ್ ವೆಹಿಕಲ್, ಸ್ಪೀಡ್ ಓಕೆ. ಸೆಕೆಂಡ್ ಮೋಡ್ಗೆ ಹಾಕೊಂಡ್ರೆ ಸ್ವಲ್ಪ ಪಿಕಪ್ ಎಲ್ಲ ಜಾಸ್ತಿ ಇರುತ್ತೆ ನೋಡಿ. ಇಲ್ಲಿ ನೋಡ್ತಾ ಇರಲ್ಲ RPM ಹೆಂಗ್ ತೋರಿಸುತ್ತೆ, ಇದು ಕಾರಲ್ಲಿ ನೋಡ್ಬೋದಲ್ಲ, ಆ ರೀತಿ ನೋಡ್ಬೋದು. ಇವಾಗ ಹಾಗೆ ಗಾಡಿ ಓಡಿಸ್ತಾ ಇದ್ರೆ ಒಂಥರ ಏನು ಇದು ತುಂಬಾ ಚಿಕ್ಕ ಗಾಡಿ, ಕಡಿಮೆ ರೇಟಿಂಗ್ ಗಾಡಿ ಅಂತ ಏನ್ ಅನ್ಸಲ್ಲ. ಪಕ್ಕದಲ್ಲಿ ಯಾವ್ದೇ ಗಾಡಿ ಹೋಗ್ತಿದ್ರು ಅದಕ್ಕೆ ಕಾಂಪೀಟ್ ಮಾಡೋ ಲೆವೆಲ್ಗೆನೆ ಹೋಗುತ್ತೆ. ಸೊ ನೀವು ಹೈವೇ ನಲ್ಲಿ ಹೋದ್ರು ನಿಮ್ಗೆ ಏನು ಅನ್ಸಲ್ಲ, ಫೀಲ್ ಆಗೋದಿಲ್ಲ. ಮತ್ತೆ ಗಾಡಿ ಪಕ್ಕದಲ್ಲಿ ಏನಾದ್ರು ಗಾಡಿ ಪಾಸ್ ಆದ್ರೆ ಸಡನ್ ಆಗಿ ಶೇಕ್ ಆಗೋದು ಆ ತರದ್ದೆಲ್ಲ ಏನು ಅಷ್ಟು ವಾಬ್ಲಿಂಗ್ ಎಲ್ಲ ಆಗೋದಿಲ್ಲ. ಸೊ ಟೈರು ಮತ್ತೆ ಇದಾಗ್ಬೋದು, ಇದೆಲ್ಲ ಕಂಫರ್ಟ್ ಫೀಲಿಂಗ್ ಇದೆ. ನಾನು ಈ ಗಾಡಿನ ಇದ್ರ ರೇಂಜ್ ಇದ್ರ ಪ್ರೈಸ್ ನೋಡಿದಾಗ ನಾವು ಯಾವ ಗಾಡಿ ಕಂಪೇರ್ ಮಾಡ್ಬೇಕಂದ್ರೆ, ಸೊ ಅದ್ರ ಪ್ರೈಸ್ಗೆ ಇದು ವರ್ತ್ ಗಾಡಿ. ಇದನ್ನ ನಾನು ಆಯಾಬೋಸಕ್ಕೋ ಅಥವಾ ರಾಯಲ್ ಎನ್ಫೀಲ್ಡ್ಗೋ ಕಂಪೇರ್ ಮಾಡಕ್ ಆಗೋದಿಲ್ಲ. ಏತರು ಓಲಾ ಅದಕ್ಕೆ ಕಂಪೇರ್ ಮಾಡ್ತಾ ಇಲ್ಲ. ಸೊ ಆ ಗಾಡಿಗೆಲ್ಲ ಕಂಪೇರ್ ಮಾಡಕ್ ಆಗಲ್ಲ ಈ ಗಾಡಿನ. ಬಟ್ ಈ ಗಾಡಿ ಒಂದು ಲೋ ಸ್ಪೀಡ್ ವೆಹಿಕಲ್ ಅಲ್ಲಿ ಒಂದು ಒಳ್ಳೆ ಗಾಡಿ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇಷ್ಟು ಕಂಫರ್ಟ್ ಆಗಿ ಆರಾಮಸಾಗಿ ಓಡಿಸಬಹುದು ಈ ಗಾಡಿನ ನೋಡ್ಲಿಕ್ಕೆ ನಿಮ್ಗೆ ಒಂದು ಪ್ರೀಮಿಯಂ ಲುಕ್ ಅಂತಾನೆ ಕಾಣಿಸುತ್ತೆ. ಯಾಕಂದ್ರೆ ಇದು ಕಡಿಮೆ ದುಡ್ಡಿಗೆ ಗಾಡಿ ಅಂತ ಅನ್ಸೋದಿಲ್ಲ. ಒಂದ್ ಸ್ವಲ್ಪ ನೋಡಕ್ಕೆ ಒಂದ್ ಸ್ವಲ್ಪ ಚೆನ್ನಾಗಿ ಈ ಶಾರ್ಪಿ ಎಡ್ಜ್ ಇದೆಲ್ಲ ನಿಮ್ಗೆ ತುಂಬಾ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ನಿಮ್ಗೆ ಗಾರ್ಡ್ ಬೇರೆ ಇದೆ, ಮತ್ತೆ LED ಲೈಟ್ ಇದೆ. ಮತ್ತೆ LED ಲೈಟ್ಸ್ ವೈಸ್ ತುಂಬಾ ಚೆನ್ನಾಗಿದೆ, ಅದು ತುಂಬಾ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಬಂದು ನಿಮ್ಗೆ ಮೈನ್ ಲೈಟ್, ಹೆಡ್ ಲೈಟ್, ಇದು ಸ್ಮಾಲ್ ಲೈಟ್, ಸೊ ನಿಮ್ಗೆ LED ಲೈಟ್. ಮತ್ತೆ ನಿಮ್ಗೆ ಸಸ್ಪೆನ್ಷನ್ ಇದು ನೋಡಿದ್ರೆ ನಿಮ್ಗೆ ಡ್ಯೂಯಲ್ ಸಾಕ್ ಸಸ್ಪೆನ್ಷನ್ ಫ್ರಂಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಡಿಸ್ಕ್ ಬ್ರೇಕ್ ಅವೈಲೇಬಲ್ ಇದೆ, ಆಯ್ತಾ. ಡಿಸ್ಕ್ ಬ್ರೇಕ್ ಅವೈಲೇಬಲ್. ಇನ್ನ ಫುಟ್ ಬೋರ್ಡ್ ನೀವು ನೋಡ್ತಾ ಇರ್ಬೋದು. ಫುಟ್ ಬೋರ್ಡ್ ನೋಡಿದ್ರೆ ನಿಮ್ಗೆ ಸಫಿಷಿಯಂಟ್ ಫುಟ್ ಬೋರ್ಡ್. ನೀವು ಅವ್ರು ಆಗ್ಲೇ ಹೇಳ್ದಂಗೆ ನೀವು 2 ಕ್ಯಾನ್ಗಳನ್ನ ಇಟ್ಕೊಂಡು ಹೋಗ್ಬೋದು, ಅದ್ರ ಜೊತೆಗೆ ಒಂದು ಸಿಲಿಂಡರ್ನ ಇಟ್ಕೊಂಡು ಹೋಗ್ಬೋದು. ಆ ಲೆವೆಲ್ಗೆ ಫುಟ್ ಬೋರ್ಡ್ ಸಿಗುತ್ತೆ. ನಿಮ್ಗೆ ಬ್ಯಾಕ್ ಸೈಡ್ ನಿಮ್ಗೆ ಡ್ರಮ್ ಬ್ರೇಕ್ ಇದೆ, ಬ್ಯಾಕ್ ಸೈಡ್ ಅದೇ ರೀತಿ ಡಿಸ್ಕ್ ಬ್ರೇಕ್ ಅವೈಲೇಬಲ್ ಇದೆ. ಬ್ಯಾಕ್ ಸೈಡ್ ಡ್ಯೂಯಲ್ ಸಾಕ್ ಕಾಯಿಲ್ ಸಸ್ಪೆನ್ಷನ್ ನಿಮ್ಗೆ ಸಿಗುತ್ತೆ ನೋಡ್ಲಿಕ್ಕೆ. ಈಗ ಮುಂಚೆಗಿಂತ ಏನಪ್ಪ ಬದಲಾವಣೆ ಆಗಿದೆ ಅಂದ್ರೆ, ನೀವು ಅವ್ರಿಗೆ ಹೇಳ್ದಂಗೆ ಕ್ರೂಸ್ ಕಂಟ್ರೋಲ್, ಸೊ ಇದು ಕ್ರೂಸ್ ಕಂಟ್ರೋಲ್ ಲಾಕ್ ಆಗ್ತದೆ. ಮುಂಚೆ ಇಲ್ಲಿ ಕೊಟ್ಟಿರಂತೆ, ಇವಾಗ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದ್ರ ಬದಲಾವಣೆ ಇದೆ. ಮತ್ತೆ ಇದು ಎಕ್ಸಿಲೇಟರ್ ಕೊಡ್ತೀವಲ್ಲ, ಸೊ ಇದು ಏನಂದ್ರೆ ತುಂಬಾ ಸ್ಮೂತ್ ಇದೆ. ಮುಂಚೆಗಿಂತ ಸ್ವಲ್ಪ ಲಾಕ್ ಆಗ್ತಾ ಇತ್ತು, ಇವಾಗ ಜಾಸ್ತಿ ಕೊಡ್ಬೋದು, ಜಾಸ್ತಿ ಎಕ್ಸಿಲೇಟ್ ಮಾಡ್ಬೋದು. ಇನ್ನ ಮಿರರ್ ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಮಿರರ್ ನಿಮ್ಗೆ 360 ಡಿಗ್ರಿ ರೊಟೇಟ್ ಆಗುತ್ತೆ. ನೀವು ಎಷ್ಟು ಡಿಗ್ರಿ ಬೇಕಾದ್ರೂ ರೊಟೇಟ್ ಮಾಡ್ಬೋದು, ಯಾವ ಕಡೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು. ಅಡ್ಜಸ್ಟಬಲ್ ಮಿರರ್ ನ ಕೊಟ್ಟಿದ್ದಾರೆ, ಒಂದು ಸ್ಟೈಲಿಶ್ ಮಿರರ್ ನ ಕೊಟ್ಟಿದ್ದಾರೆ. ಇನ್ನ ನೀವು ನೋಡ್ಬೋದು ಸೀಟ್ ಕಂಫರ್ಟ್ನೆಸ್ ನೋಡೋದಾದ್ರೆ ನಿಮ್ಗೆ ನೋಡ್ಬೋದು ಆರಾಮಾಗಿ ಸಾಫ್ಟ್ ಒಳ್ಳೆ ಸ್ಪಂಜಿ ಫೀಲಿಂಗ್ ಸೀಟ್ ಇದೆ. ಫುಟ್ ರೆಸ್ಟ್ ನಿಮಗೆ ಪುಷ್ ಬಟನ್ ಇತ್ತು, ಪಿಲಿಯನ್ ಫುಟ್ ರೆಸ್ಟ್. ಸೊ ಇವಾಗ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ. ಇವಾಗ ಇಲ್ಲೇನೆ ಕಾಲು ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಫುಟ್ ರೆಸ್ಟ್ ಕೂಡ ಇದು ಮಾಮೂಲಿ ಲೇಡೀಸ್ ಫುಟ್ ರೆಸ್ಟ್, ಮಾಮೂಲಿ ಇದ್ರ ಲೇಡೀಸ್ ಫುಟ್ ರೆಸ್ಟ್. ಆಮೇಲೆ ನಿಮ್ಗೆ ಇವಾಗ ಈ ಸೈಡ್ ಸ್ಟ್ಯಾಂಡ್ ಬಂದು ತುಂಬಾ ಜನ ಕೇಳ್ತಾ ಇದ್ರು, ಮಕ್ಳಿಗೆ ಅಥವಾ ಹೆಂಗಸರಿಗೆ ಓಡಿಸ್ಬೇಕಾರೆ ಅದು ತುಂಬಾ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು. ಹೌದು, ನಿಂತಿದ್ದಂಗೆ ಮಕ್ಕಳು ಕೊಟ್ಬಿಟ್ಟು ಹೊರಟ್ಬಿಡುತ್ತೆ. ಬಟ್ ಇವಾಗ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಸೆನ್ಸರ್ ಇದೆ, ಈಗ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇದೆ. ಸೊ ಹಾಗಾಗಿ ಅದು ಇವಾಗ ನೀವು ಆಕ್ಸಿಲೇಟರ್ ಕೊಟ್ಟರು ಮುಂದಕ್ಕೆ ಮೂವ್ ಆಗೋದಿಲ್ಲ ಸೈಡ್ ಸ್ಟ್ಯಾಂಡ್ ಅಲ್ಲಿ ಇದ್ದಾಗ. ಸೊ ಸೈಡ್ ಸ್ಟ್ಯಾಂಡ್ ತೆಗೆದ್ರೇನೆ ಗಾಡಿ ಮುಂದಕ್ಕೆ ಮೂವ್ ಆಗೋದು. ಈ ಆಪ್ಷನ್ ನಿಮಗೆ ಓಲಾದಲ್ಲಿ, ಏತರಲ್ಲಿ ಎಲ್ಲ ಆ ಥರದಲ್ಲಿ ಇದಾವೆ, ನಮ್ದ್ರಲ್ಲಿ ಇರಲಿಲ್ಲ. ಬಟ್ ನಿಜವೂ ವೇಣು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಕೂಡ ನಮ್ಮ ಈ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಇರೋಂಥ ಗಾಡಿಗೆ ಅದನ್ನು ಕೂಡ ಅಳವಡಿಸ್ಕೊಟ್ಟಿದ್ದಾರೆ. ಆಕ್ಚುಲಿ ಸೈಡ್ ಸ್ಟ್ಯಾಂಡ್ ಹಾಕಿ ನಾನು ಓಡ್ಸಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಇವಾಗ ಸೈಡ್ ಸ್ಟ್ಯಾಂಡ್ ಹಾಕೊಂಡಿದ್ದೀನಿ, ಗಾಡಿ ಆನ್ ಆಗಿದೆ, ರೈಡ್ ಅಲ್ಲೇ ಇದೆ, ಇದು ರೆಡಿನಲ್ಲೇ ಇದೆ. ಬಟ್ ಆದ್ರೆ ಗಾಡಿ ಮೂವ್ ಆಗೋದಿಲ್ಲ. ಎಕ್ಸಿಲೇಟರ್ ಮಾಡ್ತಾ ಇದೀನಿ, ಸೊ ಮೂವ್ ಆಗೋದಿಲ್ಲ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮಕ್ಕಳುಗಳು ನಾವು ಇಲ್ಲಿ ನಿಲ್ಸ್ಕೊಂಡಿರ್ತೀವಿ, ಏನೋ ನಾವು ಯಾರ ಹತ್ರ ಮಾತಾಡ್ತಾ ಇರ್ತೀವಿ, ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳು ಎಕ್ಸಿಲೇಟರ್ ಕೊಟ್ಬಿಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅಂತ ಟೈಮಲ್ಲಿ ನೀವು ಸ್ಟ್ಯಾಂಡ್ ನ ನೀವು ತೆಗೆದಿಟ್ಟಿದ್ರೆ ನಿಮ್ಗೆ ಸೆನ್ಸಾರ್ ಇರೋದ್ರಿಂದ ಗಾಡಿ ಮೂವ್ ಆಗೋದಿಲ್ಲ. ಈಗ ನಾನು ಸ್ಟ್ಯಾಂಡ್ ನ ರಿಮೂವ್ ಮಾಡ್ತೀನಿ, ತೆಗಿತೀನಿ. ಓಕೆ, ಈಗ ನೋಡಿ ಗಾಡಿ ಮೂವ್ ಆಗುತ್ತೆ. ಇವಾಗ ನಿಮ್ಗೆ ಮಾಮೂಲಿ ಇದು ಮುಂಚೆನೂ ಇತ್ತು ಮೊಬೈಲ್ ಚಾರ್ಜಿಂಗ್ ಪೋರ್ಟ್, ಸೊ ಇವಾಗ್ಲೂ ಇದೆ ಅದೊಂದು. ಆಮೇಲೆ ನಿಮ್ ಮಾಮೂಲಿ ಇಲ್ಲೊಂದು ಹುಕ್ ಬರುತ್ತೆ, ಒಂದು ಅಪ್ ಟು ಒಂದು 2 kg ವರೆಗೂ ಹ್ಯಾಂಗ್ ಮಾಡ್ಬೋದು. ಅದಾದ ನಂತರ ಮುಂಚೆ ಕ್ರೂಸ್ ಕಂಟ್ರೋಲ್ ಬಂದು ಇಲ್ಲಿತ್ತು, ಈ ಸೈಡಲ್ಲಿತ್ತು ಬಟನ್. ಬಟ್ ಇವಾಗ ಇಲ್ಲೇನೆ ಕೊಟ್ಟಿದ್ದಾರೆ. ಇದು ಕ್ರೂಸ್ ಕಂಟ್ರೋಲ್ಗೆ ಇದು ಈ ತರ ಪ್ರೆಸ್ ಮಾಡೋದು. ಆಕ್ಸಿಲೇಟರ್ ಹಿಡ್ಕೊಂಡಿಲ್ಲ ಕೂಡ ಇಷ್ಟೇ ಕ್ರೂಸ್ ಕಂಟ್ರೋಲ್ ಅಲ್ಲಿ ಇಷ್ಟೇ ಹೋಗ್ತಾ ಇದೆ ಸ್ಪೀಡ್. ಇದು ಗಾಡಿ ಸ್ಟಾರ್ಟ್ ಮಾಡೋದಕ್ಕೆ ಈ ಸೈಡ್ ಪ್ರೆಸ್ ಮಾಡೋದು.
ಈ ತರ ಇಷ್ಟು ಚೇಂಜಸ್ ಕೊಟ್ಟಿದ್ದಾರೆ. ಮುಂಚೆ ಗಾಡಿಗಳು ಬಂದು 60 ಕಿಲೋಮೀಟರ್ ಬರ್ತಾ ಇತ್ತು, ಅದೆಲ್ಲ ಒಂದು 50,000 53,000 ರೂಪಾಯಿಗೆಲ್ಲ ಗಾಡಿ ಸಿಗ್ತಾ ಇತ್ತು. ಇವಾಗ ಸ್ವಲ್ಪ ಗಾಡಿ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ, ಮತ್ತೆ ರೇಂಜ್ ಜಾಸ್ತಿ ಮಾಡಿದ್ದಾರೆ. ಸೊ ಬ್ಯಾಟ್ರಿಯಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಈ ಬ್ಯಾಟ್ರಿ ಏನಪ್ಪಾ ಅಂದ್ರೆ ಗ್ರಫೈನ್ ಬ್ಯಾಟ್ರಿ, ಇದು ಯಾವುದೇ ಲಿಥಿಯಂ ಅಯಾನ್ ಬ್ಯಾಟ್ರಿನ ಯೂಸ್ ಮಾಡಿಲ್ಲ, ಇದಕ್ಕೆ ಗ್ರಫೈನ್ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಈಗ ಓವರ್ ಆಲ್ ನನಗಂತೂ ಗಾಡಿ ಕಂಫರ್ಟಬಲ್ ಅನ್ಸುತ್ತೆ. ಇದು ನಿಮ್ಗೆ ಗಾಡಿ ಇಷ್ಟ ಆಯ್ತು ಅಂದ್ರೆ ನೀವು ಈ ಗಾಡಿನ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ. ಇಲ್ಲಿ ತುಮಕೂರಲ್ಲಿ ಶೋರೂಮ್ ಇದೆ, ಆ ಶೋರೂಮ್ ಅಡ್ರೆಸ್ ಎಲ್ಲ ನಾನು ಹಾಕಿರ್ತೀನಿ. ಈ ಗಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಒಂದ್ಸಲ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ, ನಿಮ್ಗೆ ಕಂಫರ್ಟಬಲ್ ಅಂತ ಅನ್ನಿಸ್ತು ಅಂದ್ರೆ ಈ ಗಾಡಿನ ತಗೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮಗೆ ಮಿರರ್ ಬಂದು ಮುಂಚೆ ಒಂದ್ ಸ್ವಲ್ಪ ಕಡಿಮೆ ಕ್ವಾಲಿಟಿ ಇತ್ತು, ಬಟ್ ಇವಾಗ ಒಂದ್ ಸ್ವಲ್ಪ ಫುಲ್ ಒಳ್ಳೆ ಬಿಲ್ಡ್ ಇದೆ, ಮತ್ತೆ ಫುಲ್ 360 ಡಿಗ್ರಿ ರೊಟೇಟ್ ಆಗುತ್ತೆ. ನೋಡಿ ಯಾವ ಕಡೆ ಬೇಕಾದ್ರೂ ರೊಟೇಟ್ ಮಾಡ್ಕೋಬಹುದು, ಅಪ್ ಅಂಡ್ ಡೌನ್ ಈ ತರ ಎಲ್ಲ ರೊಟೇಟ್ ಮಾಡ್ಕೋಬಹುದು. ನಿಮ್ಗೆ ಬೂಟ್ ಸ್ಪೇಸ್ ಆಲ್ಮೋಸ್ಟ್ ಆಲ್ ಇಷ್ಟಿದೆ. ಒಂದು ಹಾಫ್ ಹೆಲ್ಮೆಟ್ ಇಡಬಹುದು. ಹಾಫ್ ಹೆಲ್ಮೆಟ್ ಇಡಬಹುದು, ಹಾಫ್ ಹೆಲ್ಮೆಟ್ ಇಡಬಹುದು. ಬೂಟ್ ಸ್ಪೇಸ್, ನಿಮ್ಗೊಂದು ಸಿಲಿಂಡರ್ ಮತ್ತೆ 2 ವಾಟರ್ ಕ್ಯಾನ್ ಅಷ್ಟು ಇಡಿಸೋಷ್ಟು ನಿಮಗೆ ಫುಡ್ ಸ್ಪೇಸ್ ಇದೆ. ಅದರೊಳಗೆ ಏನು ಚೇಂಜಸ್ ಇಲ್ಲ. ಇದು ಒಟ್ಟು ಇಷ್ಟು ಗಾಡಿ ಫುಲ್ ಬಾಡಿ ಎಲ್ಲ ಚೇಂಜ್ ಮಾಡಿದ್ದಾರೆ. ಆಮೇಲೆ ಸೀಟ್ ಕ್ವಾಲಿಟಿನೂ ಅಷ್ಟೇ, ಸೀಟ್ ಬಿಲ್ಡ್ ಕ್ವಾಲಿಟಿನೂ ಮುಂಚೆ ಅಷ್ಟು ಇದಿರಲಿಲ್ಲ, ಬಟ್ ಇವಾಗ ಇನ್ನೂ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಡ್ಯಾಶ್ ಬೋರ್ಡ್ ತೋರಿಸ್ತೀನಿ. ಡ್ಯಾಶ್ ಬೋರ್ಡ್ ಆನ್ ಆದಾಗ ಈ ಥರ ಕಾಣುತ್ತೆ. ಆಮೇಲೆ ನಿಮಗೆ ಇದರೊಳಗಡೆ ನಿಮಗೆ ಪಾರ್ಕಿಂಗ್ ಮೋಡ್ ತೋರಿಸ್ತಾ ಇದೆ, ಮತ್ತು ಮೋಡ್ಸ್ ನಂಬರ್ ಆಫ್ ಯಾವ ಮೋಡಲ್ಲಿ ಹೋಗ್ತದೆ ಅಂತ ಡ್ರೈವ್ ಮಾಡಿಸ್ತಾ ಇದ್ದಾರೆ ಅಂತ. ಫಸ್ಟ್ ಸೆಕೆಂಡ್ ಥರ್ಡ್ ಮೋಡ್ ಕಾಣಿಸ್ತಾ ಇದೆ. ಅದಲ್ಲದೆ ರಿವರ್ಸು ಕೂಡ, ರಿವರ್ಸ್ ಪ್ರೆಸ್ ಮಾಡಿದಾಗ ರಿವರ್ಸ್ ಮೋಡ್ ಆನ್ ಆಗುತ್ತೆ, ಆರ್ ಅಂತ ಕಾಣುತ್ತೆ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ. ಡ್ಯಾಶ್ ಬೋರ್ಡಲ್ಲಿ ಆರ್ ಅಂತ ಲೈಟ್ ಆನ್ ಆಗುತ್ತೆ. ಸೊ ಆ ಥರದೊಂದು. ಆಮೇಲೆ ನಿಮಗೆ ಕ್ರೂಸ್ ಕಂಟ್ರೋಲ್ಗೆ ಎಲ್ಲ ಇಲ್ಲಿ ಆಪ್ಷನ್ ತೋರಿಸುತ್ತೆ, ಬಟ್ ರನ್ನಿಂಗ್ ಕಂಡೀಷನ್ ಇದ್ದಾಗ ತೋರಿಸುತ್ತೆ. ಈಗ ಆ್ಯಕ್ಚುಲಿ ನನಗೆ ಈ ಆಕ್ಸಿಡೆಂಟ್ ಆಗಿರೋದ್ರ ಕಾರಣದಿಂದ ನಾನು ಶೋರೂಮಲ್ಲಿ ಜಾಸ್ತಿ ಇರೋದಕ್ಕಾಗೋದಿಲ್ಲ, ಅಥವಾ ಫೋನ್ ಕಾಲಲ್ಲಿ ಅಥವಾ ನಾನು ಜಾಸ್ತಿ ಸಿಗೋದಕ್ಕಾಗೋದಿಲ್ಲ. ಸೊ ನಮ್ಮ ತಾಯಿಯವರು ಇವರು ಸರೋಜಾ ಅಂತ, ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿ ಇವರು. ಅಸಿಸ್ಟೆಂಟ್ ಡೈರೆಕ್ಟರ್ ಸ್ಮಾಲ್ ಸೇವಿಂಗ್ಸ್ ಸಣ್ಣ ಉಳಿತಾಯ ಅನ್ನೋ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಅವರು ಇವಾಗ ಈ ಹೋದ ವರ್ಷ ಮೇಯಲ್ಲಿ ರಿಟೈರ್ಡ್ ಆಗಿ ಅವರು ಇವಾಗ ನನಗೆ ಈ ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಶಿ ಇಸ್ ಆಲ್ಸೋ ವೆಲ್ ಎಜುಕೇಟೆಡ್. ಆಮೇಲೆ ಇನ್ನೊಂದೇನಂತಂದರೆ ಗಾಡಿಗಳ ಬಗ್ಗೆ ಅವ್ರಿಗೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಚೆನ್ನಾಗೇ ತಿಳ್ಕೊಂಡಿದ್ದಾರೆ. ಅದು ನಾನು ಆಪ್ರೇಷನ್ ಆದಾಗ ಇವರೇನೆ ನಿಂತು, ನಾನು 5 days ನಾನು ಆಲ್ಮೋಸ್ಟ್ ಜ್ಞಾನ ಇರಲಿಲ್ಲ. ಅಂಥ ಟೈಮಲ್ಲಿ ನಮ್ಮ ತಾಯಿಯವರೇ ನಿಂತ್ಕೊಂಡು ಹತ್ತತ್ರ 20 ಗಾಡಿ ಸೇಲ್ ಮಾಡಿದ್ದಾರೆ, 30 ಗಾಡಿ ಬುಕಿಂಗ್ಸ್ ತೊಗೊಂಡಿದ್ದಾರೆ. ಸೊ ವೇಣು ಮೋಟರ್ಸ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು, ಅವರು ಸಪೋರ್ಟ್ ಕೊಟ್ಟಿದ್ದಕ್ಕೆ, ಮತ್ತು ನಮ್ಮ ತಾಯಿಯವ್ರಿಗೂ ನಾನು ಥ್ಯಾಂಕ್ಸ್. ಈಗ ನಮ್ಮ ವೇಣು ಮೋಟರ್ಸ್ ಅವ್ರ ಕಡೆಯಿಂದ 5 ಕಲರು ವೆಹಿಕಲ್ಸ್ ಇದ್ದಾವೆ. ಅದರಲ್ಲಿ ಈಗ ಬ್ಲೂ ಬಂದಿದೆ ಹೊಸದಾಗಿ, ಬ್ಲೂ ವಿತ್ ಪರ್ಪಲ್, ಮತ್ತು ಗ್ರೀನು, ಬ್ಲ್ಯಾಕ್ ಆ್ಯಂಡ್ ರೆಡ್ ಆ್ಯಂಡ್ ಗ್ರೇ ಕಲರ್. ರೆಡ್, ಬ್ಲ್ಯಾಕ್, ಗ್ರೀನ್, ಬ್ಲೂ, ಗ್ರೇ 5 ಕಲರ್ ಇದೆ. 5 ಕಲರಲ್ಲಿ ನಮಗೆ ಎಲ್ಲ ಕಲರ್ಗೂ ಡಿಮ್ಯಾಂಡ್ ಇದೆ. ಅದರಲ್ಲೂ ಗ್ರೀನ್, ಬ್ಲೂ ಅಂತೂ ಫುಲ್ಲು ಹೋಗುತ್ತೆ. ಗ್ರೇ ಅಂತೂ 1 or 2 months ವೆಯ್ಟ್ ಮಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ ನಮಗೆ. ಗ್ರೇ ಆಗಲಿ ಸಿಲ್ವರ್ ಆಗಲಿ ಅದು ಸಿಗ್ತಾ ಇಲ್ಲ. ಒಂದೊಂದೇ ಗಾಡಿ ಕಳಿಸ್ತಾ ಇದ್ದಾರೆ. ಬಜಾಜ್ EMI ತೊಗೊಳೋರಿಗೆ ಬಜಾಜ್ ಫೈನಾನ್ಸಿಂದ ನಾವು ಫೆಸಿಲಿಟಿ ಕೊಟ್ಟಿದ್ದೀವಿ. ಅವ್ರೇನು ಹೇಳ್ತಾರೆ, ವಿತಿನ್ ತುಮಕೂರು 50 kilometers ಒಳಗಡೆ ಪ್ರಿಮಿಸಿಸ್ ಒಳಗಡೆ ಇದ್ದವ್ರಿಗೆ ಮಾತ್ರ ಅವರು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಡೌನ್ ಪೇಮೆಂಟು ಕಮ್ಮಿ ಮಾಡ್ತಾರೆ. ಆಲ್ರೆಡಿ ಬಜಾಜ್ ಕಸ್ಟಮರ್ ಆಗಿದ್ದರೆ ಅವರು 20,700 ಹಂಗೆ ಡೌನ್ ಪೇಮೆಂಟ್ ಹೇಳ್ತಾರೆ. ಇನ್ನು ಉಳಿದಿದ್ದಕ್ಕೆ ಲೋನ್ ಕೊಡ್ತಾರೆ. 20,000ದಿಂದ 25,000? 20,000ದಿಂದ ಇಲ್ಲ, 20,700 ಅಷ್ಟೇ. ಅದಕ್ಕಿಂತ ಕಮ್ಮಿ ಏನು ತೊಗೊಳೋದಿಲ್ಲ, ಇಲ್ಲ ಜಾಸ್ತಿನೂ ಮಾಡೋದಿಲ್ಲ, ಅಷ್ಟು ತೊಗೊತಾರೆ. ಮತ್ತು ಇನ್ನು ಬೇರೆ ಹೊಸದಾಗಿ ತೊಗೊಳೋಂಥವ್ರಿಗೆ 30,000-35,000 ವರೆಗೂ ಡೌನ್ ಪೇಮೆಂಟ್ ಹೇಳ್ತಾರೆ. ಅದು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. EMIಯಲ್ಲೂ ಸ್ವಲ್ಪ ಜನ ತೊಗೊಂಡಿದ್ದಾರೆ. ತುಮಕೂರು ಬಿಟ್ಟು ಬ್ಯಾಂಗ್ಳೂರು, ಹುಬ್ಳಿ, ಧಾರವಾಡ ಆ ಕಡೆ ಎಲ್ಲ ಕೇಳ್ತಾ ಇದ್ದಾರೆ EMI ಕೊಡಿಸಿ. ರಾಮನಗರ, ಚನ್ನಪಟ್ಟಣ ಅವರೆಲ್ಲ ಕೇಳ್ತಾರೆ ಕಸ್ಟಮರ್ಸು. EMI ನಮಗೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಬಜಾಜ್ ಫೈನಾನ್ಸ್ ಅವ್ರಿಗೆ ಏನು ಹೇಳ್ತಿದ್ದೀವಿ ಅಂದರೆ, ಎಲ್ಲ ಕಡೆನೂ ಅವರು ಫೈನಾನ್ಸ್ ಕಾರ್ಪೊರೇಷನ್ ಇದ್ದೇ ಇದ್ದಾವೆ, ಅಲ್ಲೂ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಮ್ಮ ಕಸ್ಟಮರ್ಸ್ಗಳಿಗೆ ಅನುಕೂಲ ಆಗಂಗೆ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅವರು ನೋಡೋಣ ಮೇಡಮ್, ಇಲ್ಲಿ ಜಾಸ್ತಿ ಏನು ಫೈಲ್ ಮೂವ್ ಆಗುತ್ತೆ ನೋಡಿಕೊಂಡು ನಾವು ಮಾತಾಡಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಸರ್, ಆ ಥರ ಬಂದರೆ ನಮ್ಗೆ ಇನ್ನೂ ಕಸ್ಟಮರ್ಸ್ ತುಂಬಾನೇ ಬರ್ತಾರೆ ನಮಗೆ. ಹೊರಗಡೆ ಲೋನ್ಸ್, ಬ್ಯಾಂಗ್ಳೂರ್ ಜನನೂ ಲೋನ್ಸ್ ಕೇಳ್ತಾ ಇದ್ದಾರೆ. ಬ್ಯಾಂಗ್ಳೂರ್ ಜನನೂ ಲೋನ್ ಬೇಕು ಅಂತ ಕೇಳ್ತಾರೆ. ತಿಂಗಳಿಗೆ ಎಷ್ಟು ಗಾಡಿ ಸೇಲ್ ಆಗ್ತದೆ ಇವಾಗ ಪ್ರೆಸೆಂಟ್ಲಿ? ನಮಗೆ ತಿಂಗಳಿಗೆ ಅಂದರೆ ಸರ್ ನಾವು
ಅಂದಾಜು ಒಂದು 30-40 ವರೆಗೂ ಹೋಗುತ್ತೆ. ಕರೆಕ್ಟ್ ನಮಗೆ ವಾರ ನಮಗೆ ಲೋಡ್ ಬಂತು ಅಂದ್ರೆ 40 ಗಾಡಿ ಸೇಲ್ ಆಗುತ್ತೆ. ಸೊ ಅಂದ್ರೆ ನೀವ್ ಹೇಳೋ ಪ್ರಕಾರ ಡಿಮ್ಯಾಂಡ್ ಇದೆ, ಡಿಮ್ಯಾಂಡ್ ಇದೆ, ಪ್ರಾಡಕ್ಟ್ ಸರಿಯಾಗಿ ಆ ಪ್ರಾಡಕ್ಟ್ ನಮಗೆ ಇನ್ ಟೈಮಿಗೆ ಬರ್ತಾ ಇಲ್ಲ. ಸ್ವಲ್ಪ ಡಿಲೇ So, ಸ್ವಲ್ಪ ಡಿಲೇ ಆಗ್ತಾ ಇದೆ. ಕಸ್ಟಮರ್ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತಾ ಇದೀವಿ, ಮೊದ್ಲು ಅಡ್ವಾನ್ಸ್ ಬುಕಿಂಗ್ ಅಂತ ಏನೂ ತಗೊಂತಾ ಇರ್ಲಿಲ್ಲ. ಇರೋದ್ ಗಾಡಿ ತಗೊಳೋರು, ಹೋಗೋರು, ಬರೋರು, ನೆಕ್ಸ್ಟ್ ಲೋಡ್ ಬರೋ ಅಷ್ಟೊತ್ತಿಗೆ ಕಸ್ಟಮರ್ಸ್ ಅವರಾಗೆ ಬರೋರು, ಹಾಗಾಗಿ ಅಷ್ಟಿತ್ತು. ಬಟ್ ಈಗ 1 ಮಂತ್ ಇಂದ ಈಚೆಗೆ ಯಾವಾಗ 80 to 90 ಕಿಲೋಮೀಟರ್ಸ್ ಮಾಡಿದ್ರು, ವೆಹಿಕಲ್ ಅಪ್ಗ್ರೇಡ್ ಮಾಡಿದ್ರು, ಅವಾಗಿಂದ ನಮಗೆ ಫುಲ್ ಅಡ್ವಾನ್ಸ್ ಬುಕಿಂಗ್ ತಗೊಳ್ತಾ ಇದ್ದೀವಿ. ಫಾರ್ಮೇಷನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.